ನಮಗೆ ಅಭಿವ್ಯಕ್ತಿ ಸ್ವತಂತ್ರ ಅನ್ನೋ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಭಾಳ ಗಂಭೀರವಾಗಿ ಇವಾಗ ಒಂದೆರಡು ವಾರದಿಂದ ಒಂದು ಇದು ತೀರ್ಮಾನ ತಂದಿದೆ. ಹೇಟ್ ಸ್ಪೀಚ್ ಆಗಿರ್ಬೋದು ಮತ್ತು ಸ್ಪೀಚ್ ಟು ವೈಲೆನ್ಸ್ ಆಗಿರ್ಬೋದು, ಅದನ್ನು ಖಂಡಿಸಿದ್ದಾರೆ. ಇವತ್ತಿನ ದಿನ ಹೇಟ್ ಸ್ಪೀಚು, ದ್ವೇಷ ಭಾಷಣ ಆಗಿರ್ಬೋದು ಮತ್ತು ಹಿಂಸೆ ಆಗಿರ್ಬೋದು, ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಆದರೆ ನಮಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಜೈಲ್ಗೆ ಹಾಕೋದು ಖಂಡಿತ ಅದನ್ನು ಒಪ್ಪಕ್ಕಾಗಲ್ಲ. ಇವತ್ತು ಸಂವಿಧಾನದ ಅಡಿಯಲ್ಲಿ ದ ರೈಟ್ ಟು ಅಫೆಂಡ್ ಅನ್ನೋದು ನಮ್ಮ ಸಂವಿಧಾನಕ್ಕೆ ಹಕ್ಕು. ಅದ್ರ ಮುಖಾಂತರ ನಮಗೆ ಎಲ್ಲೋ ಒಂದು ಕಡೆ ಭಾವನೆಗಳು ನೋವಾಗುತ್ತೆ ಅಂದರೆ ನಾವು ಯಾರು ಏನೂ ಮಾತಾಡೋಕ್ಕಾಗಲ್ಲ ಅಂದರೆ ಹಾಗೂ ಮಾಡೋಕ್ಕಾಗಲ್ಲ ಪ್ರಜಾಪ್ರಭುತ್ವದಲ್ಲಿ. ನಾವು ನಿಜವಾಗ್ಲೂ ಈ ದ್ವೇಷ ಭಾಷಣ ಅಂದರೆ ಅದನ್ನು ನಾವು ಒಪ್ಪಕ್ಕಾಗಲ್ಲ, ಅದು ಯಾರ್ದು. ಬಟ್ ಇದನ್ನು ಏನು ನನಗೆ ಕಾಣಿಸ್ತಾ ಇದೆ ಅಂದರೆ, ಎಷ್ಟೋ ಸರಿ BJP ಇದ್ದಾಗ ಅವ್ರಿಗಿಷ್ಟ ಇಲ್ಲದಿರೋರು ಅವ್ರು ಜೈಲ್ಗೆ ಹಾಕ್ತಾರೆ, ಕಾಂಗ್ರೆಸ್ ಬಂದಾಗ ಅವ್ರಿಗಿಷ್ಟ ಇಲ್ಲದಿರೋ ಅವ್ರು ಜೈಲ್ಗೆ ಹಾಕ್ತಾರೆ. ನಾವು ಹಂಗೆ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ಯಾರೋ ನಿಜವಾಗ್ಲೂ ದ್ವೇಷ ಭಾಷಣ ಮಾಡ್ತಾರೆ, ಅದರ ತಕ್ಕಂತೆ ಆ್ಯಕ್ಷನ್ ಆಗಬೇಕು. ಆ ದ್ವೇಷ ಭಾಷಣ ಬಿಟ್ಟು ನಮಗಿಷ್ಟ ಇಲ್ಲದೆ ಇದ್ರೂ ಅದನ್ನು ಸಹಿಸ್ಕೊಳ್ಳೋ ಮನಸ್ಥಿತಿ ನಾವು ಒಂಥರ ಬೆಳೆಸ್ಕೋಬೇಕು. ಯಾಕಂದರೆ ಇವತ್ತಿನ ದಿನ ನಮ್ಗೆ ಇಷ್ಟ ಇದ್ದಿದ್ದ ತಕ್ಷಣ ಬಂಧಿಸಿ ಅಂತ ಹೇಳೋಕ್ಕಾಗಲ್ಲ. ಇಷ್ಟ ಇಲ್ಲದೆ ಇದ್ದಾಗ ವಿಚಾರದಲ್ಲಿ ಸೋಲಿಸ್ಬೇಕು. ಇವಾಗ ಅನಂತಕುಮಾರ್ ಹೆಗ್ಡೆನೂ ಕೂಡ ಅವರು ಮಾತಾಡಿರೋದನ್ನು ಕಾಂಗ್ರೆಸ್ ಅದನ್ನು ವಿಚಾರದಲ್ಲಿ ಸೋಲ್ಸೋಕ್ಕೆ ಬಂದಿಲ್ಲ, ಅವ್ರನ್ನ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ದಾರೆ. ನಾವು ಇದನ್ನು ಹೇಳಿದಾಗ ನಾನು ಬಿಡಿಸಿ ಹೇಳಿದ್ದೀನಿ, ಹೇಗೆ ಈ ವೈದಿಕ ಪರಿಕಲ್ಪನೆಯಲ್ಲೇ ದೇವಸ್ಥಾನ ಅನ್ನೋದು ಇಲ್ಲ, ಮತ್ತು 84,000 ಬುದ್ಧ ಮಂದಿರಗಳು ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಬರಬೇಕು. ಅದ್ರ ಬಗ್ಗೆ ಒಂದು ಒಳ್ಳೆಯ ಅಧ್ಯಯನ ಆಗಬೇಕು. ಸೊ ಇವತ್ತಿನ ದಿನ ಮಸೀದಿಗಳಿಂದ ದೇವಸ್ಥಾನ ಬರ್ತವೆ ಅಂದರೆ ದೇವಸ್ಥಾನಗಳಿಂದ ಬುದ್ಧ ಮಂದಿರ ಬರಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇದು ಕೂಡ ನಮಗೆ ರಿಸರ್ಚ್ ಆಗಬೇಕು. ಇದು ಕೂಡ ಆ ರೀತಿ ನಾವು ಅಡ್ರೆಸ್ ಮಾಡಬೇಕು. ವಿಚಾರನ ವೈಜ್ಞಾನಿಕವಾಗಿ, ನಾನು ಹೇಳಿದೆ ಮನು ದೇವನ್ ಅನ್ನೋದು ಈ ಒಂದು ಭಾಳ ಒಳ್ಳೆಯ ವಿಚಾರ. ಅವರು ಒಂದು ಬುದ್ಧಿಜೀವಿ, ಅವರು ಹೇಳ್ತಾರೆ ಈ ದೇವಸ್ಥಾನಗಳು ಒಂದು ಹಿಂದೂವಿನ ಪರಿಕಲ್ಪನೆ, ವೈದಿಕ ಪರಿಕಲ್ಪನೆಯೇ ಅಲ್ಲ. ಸೊ ಅದನ್ನೆಲ್ಲ ಎತ್ತಿ ಹಿಡಿಬೇಕು ಹೊರತು ಈ ಕಾಂಗ್ರೆಸ್ ಮಾಡೋ ಥರ ಅನಂತಕುಮಾರ್ ಹೆಗ್ಡೆನ ಈ ಥರ ನೀನು ಮಾನಸಿಕವಾಗಿ ಅಸ್ವಸ್ಥ, ಹುಚ್ಚ, ನೀನು ಇಂಥವನು ಅಂಥವನು ಅಂತ ಹೇಳೋದು ನಮ್ಗೆ ಒಪ್ಪಿಗೆ ಇಲ್ಲ. ಮತ್ತು ಇನ್ನೊಂದು, ಕಾಂಗ್ರೆಸ್ಸು ಕೂಡ ಏನು ಮಾಡುತ್ತೆ ಅಂದರೆ ಈ ಕೆಲವು ವಿಚಾರಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಇದು ಸಂವಿಧಾನದ ಕಾಲ, ಮನುಸ್ಮೃತಿಯ ಕಾಲ ಅಲ್ಲ. ನಾನು ಮತ್ತೆ ಹೇಳ್ತೀನಿ, ಕಾಂಗ್ರೆಸ್ನಲ್ಲಿರೋರು ಯಾರೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿತಾ ಇಲ್ಲ. ಮತ್ತು BJP ಅವರು ಮಾತಾಡಿದಾಗ ಅವರಲ್ಲಿರೋ ಅವ್ರ ದ್ವೇಷ ಇದೆ, ಬಟ್ ಅವರೇನು ಮನುಸ್ಮೃತಿಗೋಸ್ಕರ ಉಲ್ಲೇಖಿಸಿರೋದು ನಾನು ಅಂತೂ ಯಾರೂ ಕೇಳಿಲ್ಲ. ಸೊ ನಾವು ಸುಳ್ಳು ಮಾಡೋದಕ್ಕಿಂತ ವಿಚಾರ ಇಟ್ಕೊಂಡು ನಿಜವಾಗ್ಲೂ ಈ ಎರಡೂ ಪಕ್ಷನೂ ಕೂಡ ನಮಗೆ ಸೈದ್ಧಾಂತಿಕವಾಗಿ ಅವ್ರವ್ರ ರೀತಿ ಲಾಭಕ್ಕೋಸ್ಕರ ಮಾಡ್ತಿದ್ದಾರೆ ಹೊರತು ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿತಾ ಇಲ್ಲ. ವೈಚಾರಿಕವಾಗಿ ಅವ್ರನ್ನ ಸೋಲ್ಸೋಣ. ನಿಜವಾಗ್ಲೂ ದ್ವೇಷ ಭಾಷಣ ಬಂದರೆ ಮತ್ತು ಹಿಂಸಾತ್ಮಕ ಭಾಷಣ ಬಂದರೆ ಅದ್ರ ಮೇಲೆ ಕ್ರಮ ಖಂಡಿತ ಆಗಬೇಕು. ಇದು ಸೆಲೆಕ್ಟಿವ್ ಆಗಿ ಆಗಬಾರ್ದು. ಮತ್ತು ರಾಮ ಮಂದಿರಕ್ಕೆ ವಾಪಸ್ ಕೊನೆ ಪ್ರಶ್ನೆ. ರಾಮ ಮಂದಿರದ ಇಶ್ಯೂನ ಇಟ್ಕೊಂಡು ಇವರು ರಾಜಕೀಯ ಮಾಡ್ಕೊಂಡು ಬಂದರು BJP ಅವರು ಇಷ್ಟು ವರ್ಷ. ಈಗ ಅದನ್ನು ಆಲ್ಮೋಸ್ಟ್ ಮುಗೀತು. ಈಗ ಮುಂದಿನ ಅವರ ಒಂದು ನಡೆ ಏನಿರ್ಬೋದು? ಯಾಕಂದರೆ ಅವರಿಗೆ ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳಿ ಪಡೆಯುವಂತಹ ಶಕ್ತಿ ಇಲ್ಲ ಅವ್ರಿಗೆ. ನೀವು ಕೋಮು ದ್ವೇಷ ಅಥವಾ ಕೋಮು ಸೂಕ್ಷ್ಮವಾದ ವಿಚಾರಗಳನ್ನು ಮುಂದಿಟ್ಕೊಂಡೇ ಅವರು ಮತಯಾಚನೆಗೆ ಹೋಗಬೇಕಾಗತ್ತೆ. ಸೊ ಅವ್ರ ಮುಂದಿನ ಏನು ನಡೆ ಇರಬಹುದು ಅಂತ ಗಮನ ನಾವು BJP ಏನು ಮಾಡುತ್ತೆ ನಾವು ನೋಡಬೇಕು. ಒಂದು ಹೇಳ್ತೀನಿ, ನೀವು ಹೇಳ್ದಂಗೆ ಅವರು 100 ವರ್ಷದ ಹಿನ್ನೆಲೆ ನೋಡಿದ್ರೆ ಹಿಂದುತ್ವದ ಒಂದು ಕಾನ್ಸೆಪ್ಟ್ ಮೇಲೆ ಅದು ಒಂದು ಸುಳ್ಳಿನ ಇತಿಹಾಸ, ಒಂದು ದ್ವೇಷದ ಇತಿಹಾಸ ಮೇಲೆ ಪಕ್ಷ ಕಟ್ಕೊಂಡ್ಬಂದು ಇವಾಗ 1980ಇಂದ ಅವ್ರ ಪಕ್ಷ BJP ಮಾಡ್ಕೊಂಡ್ಬಂದೆ 1925ಇಂದ. ಹಾಗಿದ್ದಾಗ ಅವರಲ್ಲಿ ಏನೋ ಒಂದು ಸಾಧನೆಯೇ ಇಲ್ಲ, ಅವರು ತಳಮಟ್ಟದಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರ ದ್ವೇಷದ ಸಿದ್ಧಾಂತ ಇಟ್ಕೊಂಡು ಭಾಳ ಸಾಧನೆಯಿಂದ ಸಮಾಜಕ್ಕೆ ಅವ್ರ ಕೈಲಾದಷ್ಟು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅವ್ರ ಸಿದ್ಧಾಂತ ಸರಿ ಇಲ್ಲ. ಆದರೆ ಆ ಪಕ್ಷನ ಒಂದು ಡೈನಾಮಿಕ್ ಪಕ್ಷ. ಇವತ್ತಿನ ದಿನ ಅವರು ಸುಮ್ಮನೆ ಚುನಾವಣೆಗೋಸ್ಕರ ನಿಂತ್ಕೊಂಡು ಏನು ಕಾಂಗ್ರೆಸ್ ಮಾಡ್ಕೊಂಡು ಚುನಾಯಿತ ಸೀಮಿತ ಮಾಡೋ ಪಕ್ಷ ಅಲ್ಲ. ಅವ್ರು ನೀವು ನೋಡಿದ್ರೆ ಅವ್ರು ಛತ್ತೀಸ್ಗಢದಲ್ಲಿ ಒಬ್ಬ ಆದಿವಾಸಿನೋ ಕಡಿದು ಅದನ್ನು CM ಮಾಡಿದ್ದಾರೆ. ಮತ್ತು ಈ ಕಡೆಯೂ ಕೂಡ ಒಂದು ರಾಜಸ್ಥಾನದಲ್ಲಿ ಒಂದು ಮೊದಲನೇ ಬಾರಿ ಗೆದ್ದಿರೋ ಒಬ್ಬ MLAನ ಅವರು CM ಮಾಡಿದ್ದಾರೆ, ಅದೇನೋ ಶರ್ಮಾ ಅನ್ನೋ ವ್ಯಕ್ತಿ. ಸೊ ಈ ಕಾರಣಕ್ಕೆ ಇವ್ರಿಗೆ ಭಾಳ ಮುಖ್ಯವಾಗಿ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಮುಂದೆ ಮಾಡ್ತಾರೆ. ಅವರು ಒಂದು ಸುಮ್ಮನೆ ಚುನಾವಣೆಗೆ ನಿಂತ್ಕೊಳ್ಳೋಲ್ಲ, ಒಂದು ಡೈನಾಮಿಕ್ ಪಾರ್ಟಿ. ಅವ್ರನ್ನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ಸು ಮತ್ತು ಅಲಯನ್ಸ್ ಇಂಡಿಯಾಗೆ ಅದು ಸಾಮರ್ಥ್ಯ ನನಗೆ ಕಾಣ್ತಾ ಇಲ್ಲ. ಅವರಲ್ಲಿ ಒಂದು ಚುನಾವಣೆಗೆ ಸೀಮಿತ ಮಾಡಿಕೊಂಡು ಒಂದು ಗಿಮಿಕ್ ಮಾಡಿಕೊಂಡು ಒಂದು ವ್ಯಕ್ತಿ ಲೆಡ್ಡು ಕೇಡರ್ ಬೇಸ್ಡ್ ಅಲ್ಲ. BJP ಇಸ್ ಕೇಡರ್ ಬೇಸ್ಡ್, ಇವರೆಲ್ಲ ಲೀಡರ್ ಬೇಸ್ಡು. ಈ ಲೀಡರ್ ಬೇಸ್ಡ್ ಅಂದಾಗ ವ್ಯಕ್ತಿ ಪೂಜೆ ಮತ್ತು ವ್ಯಕ್ತಿ ಆರಾಧನೆ ಮತ್ತು ವ್ಯಕ್ತಿ ಸ್ವಾರ್ಥಗಳು ಭಾಳ ಎದ್ದು ಕಾಣುತ್ತೆ ಕಾಂಗ್ರೆಸ್ನಲ್ಲಿ. ಸೊ ನಮಗೆ ಈ ಎರಡನ್ನೂ, ಈ ಇಡೀ ಸಿಸ್ಟಮನ್ನು ಫೈಟ್ ಮಾಡೋ ಒಂದು ಪರ್ಯಾಯ ಸಿದ್ಧಾಂತ ನಮಗೆ ಬೇಕಿದೆ. ಆ ಪರ್ಯಾಯ ಸಿದ್ಧಾಂತ ಎಲ್ಲಿ ಕಾಣುತ್ತೆ ಅಂದರೆ ನನ್ನ ಕಣ್ಣಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಸಿದ್ಧಾಂತಗಳಲ್ಲಿ, ಆ ಸಿದ್ಧಾಂತಗಳಲ್ಲಿ ಸಮಾನತೆ
ನ್ಯಾಯ, ವೈಜ್ಞಾನಿಕತೆ ಇದನ್ನು ಅಳವಡಿಸ್ಕೋಬೇಕು. ಅದರಲ್ಲಿ ಜಾತಿ ವಿನಾಶ ಆಗಿರ್ಬೋದು, ಪುರುಷ ಪ್ರಧಾನ ವ್ಯವಸ್ಥೆ ವಿನಾಶ ಆಗಿರ್ಬೋದು, ಹಿಂದುತ್ವದ ಕೋಮುದ್ವೇಷ ವಿನಾಶ ಆಗಿರ್ಬೋದು, ಬಂಡವಾಳಶಾಹಿದಲ್ಲಿ ಆರ್ಥಿಕತೆ ವಿನಾಶ ಆಗಿರ್ಬೋದು, ಮತ್ತು ಎಲ್ಲ ಒಂದು ಭಾಷೆಯ ತಾರತಮ್ಯ ಇವತ್ತಿನ ದಿನ ಹಿಂದಿ, ಸಂಸ್ಕೃತ, ಇಂಗ್ಲೀಷು ತಾಂಡವ ಆಡ್ತಾ ಇದೆ. ಅದರ ವಿರುದ್ಧನೂ ನಮ್ಗೆ ಒಂದು ಕರ್ನಾಟಕದ ಒಂದು ಪ್ರಾದೇಶಿಕ ಶಕ್ತಿ ಅದಕ್ಕೂ ಭಾಳ ಅಗತ್ಯ ಇದೆ. ಸೊ ಇದೆಲ್ಲನೂ ಅರ್ಥ ಮಾಡಿಕೊಂಡು ಪರಿಸರಕ್ಕೂ ನಾವು ಉಳಿಸೋದು ಭಾಳ ಇದೆ. ಇವಾಗ ಕುಡಿಗಲ್ ಸ್ಟಡ್ ಫಾರ್ಮು ಇವಾಗ ರಾಜಕೀಯ ಇದು ಅದನ್ನು ನಾನು ಹೋರಾಟ ಮಾಡ್ತೇನೆ. ಅದನ್ನು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಕಾಂಕ್ರೀಟ್ ಜಂಗಲ್, ಕಾಂಕ್ರೀಟ್ ಕಾಡು ಮಾಡೋಕ್ಕೆ ಹೊರಟಿದ್ದಾರೆ. ಕುಡಿಗಲ್ ಸ್ಟಡ್ ಫಾರ್ಮು ಟಿಪ್ಪು ಸುಲ್ತಾನು ಅದನ್ನು ಶುರು ಮಾಡಿ ಬೆಳೆಸಿ 250 ವರ್ಷದ ಹಿಂದೆ ಮಾಡಿರೋ ಅದ್ಭುತವಾದ ಜಾಗ. ನಾವಿವತ್ತು ಟಿಪ್ಪು ಜಯಂತಿ ಸುಲಭವಾಗಿ ಮಾಡ್ತಾರೆ, ಬಟ್ ಟಿಪ್ಪು ಉಳಿಸಿರೋ ಸ್ಟಡ್ ಫಾರ್ಮ್ನೇ ಒಂದು ನುಂಗು ಹಾಕಕ್ಕೆ ಕಬಳಿಸಕ್ಕೆ ಬರ್ತಾ ಇದ್ದಾರಲ್ಲ, ಇದು ಒಂದು ದುರಂತ. ಸೊ ಈ ಒಂದು 2 ನಾಲಿಗೆಯನ್ನು ನಾವು ಒಪ್ಪಕ್ಕಾಗಲ್ಲ. ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ಏನು ಒಳ್ಳೆಯದು, ಭ್ರಷ್ಟಾಚಾರ ಇಲ್ಲದೆ ಒಂದು ಸಮಾಜನ ಕಟ್ಟಕ್ಕೆ ನಾವೆಲ್ಲ ಶ್ರಮಿಸಬೇಕು. ಅದರಿಂದನೇ ಪರಿವರ್ತನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.